ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಾವು ಒಂದು ಫ್ರಿಡ್ಜ್ ಆರ್ಗನೈಸರ್ ಅನ್ಬಾಕ್ಸಿಂಗನ್ನು ನೋಡಿದ್ವಲ್ವಾ. ಸೊ ಇವತ್ತು ಆ ಕಂಟೈನರ್ಸಲ್ಲಿ ಎಲ್ಲ ಪದಾರ್ಥಗಳನ್ನ ಇಟ್ಟು ಅದನ್ನು ನಾವು ಜೋಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ನಾನು ನನ್ನಮ್ಮ ಇವತ್ತು ಅದನ್ನು ಆರ್ಗನೈಸ್ ಮಾಡ್ತಿದ್ವಿ. ಸೊ ಅದನ್ನು ನಿಮ್ಗೆ ಒಂದು ಕ್ಲಿಪ್ಪಿಂಗಾಗಿ ತೋರಿಸಿದ್ರೆ ನಿಮಗೂ ಮೇ ಬಿ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡೆ. ಸೊ ಬನ್ನಿ ಬೇಗ ವಿಡಿಯೋ ಒಳಗಡೆ ಹೋಗೋಣ. ಯಾವುದೇ ಒಂದು ತರಕಾರಿನ ನಾವು ಮಾರ್ಕೆಟಿಂದ ತಂದಾಗ ಫಸ್ಟ್ ಅದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋದು ತುಂಬ ಒಳ್ಳೆಯದು. ನಾನು ಅದೇ ಥರನೇ ನೀರಲ್ಲಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಕ್ಲೀನಾಗಿ ಒರೆಸಿ, ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಆ ಬೀನ್ಸನ್ನು ಕಟ್ ಮಾಡಿಕೊಂಡು ಆ ಬೀನ್ಸನ್ನು ನಾನು ಬಾಕ್ಸಲ್ಲೇ ಹಾಕಿಡ್ತಾ ಇದ್ದೀನಿ. ಸೊ ದಟ್ ಅದು ಒದ್ದೆ ಅಂಶ ಇದ್ದರೆ ಬೇಗ ಕೆಟ್ಟೋಗುತ್ತೆ. ಸೊ ಅದರಿಂದ ಒರೆಸಿಡೋದ್ರಿಂದ ತುಂಬ ಒಳ್ಳೆಯದು. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿನೂ ಅದೇ ಥರ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಡ್ರೈ ಆಗಕ್ಬಿಟ್ಟು ಅದನ್ನು ಹಾಕಿಟ್ಕೋತಿದ್ದೀನಿ. ಮತ್ತು ನಾನು 3 ಸ್ಟೋರೇಜ್ ಕಂಟೈನರ್ ಬಾಕ್ಸ್ ತೊಗೊಂಡಿದ್ನಲ್ವ, ಅದರಲ್ಲಿ ಬಂದು ನಾನು ಕೊತ್ತಂಬರಿ ಸೊಪ್ಪು ಒಂದರಲ್ಲಿ, ಮತ್ತು ಇನ್ನೊಂದರಲ್ಲಿ ಬಂದು ಕ್ಯಾರೆಟ್ ಇಟ್ಟು, ಇನ್ನೊಂದರಲ್ಲಿ ಬಂದು ನಾನು ಕರಿಬೇವು ಸೊಪ್ಪನ್ನು ಹಾಕಿಟ್ಕೊಂಡೆ. ಕರಿಬೇವು ಸೊಪ್ಪನ್ನು ಫಸ್ಟು ತೊಗೊಂಡು ಬಂದಿದ ತಕ್ಷಣ ಎಲ್ಲನೂ ಬಿಡಿಸ್ಕೊಂಡು ಅದನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಕೊತ್ತಂಬರಿ ಸೊಪ್ಪನ್ನು ಹಾಗೇ ಕ್ಲೀನಾಗಿ ಮಣ್ಣಿನ ಅಂಶ ಎಲ್ಲ ಹೋಗೋ ಥರ ತೊಳೆದು ಅದನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಫಸ್ಟ್ ನಾನು ಕ್ಯಾರೆಟ್ ಹಾಕಿಟ್ಬಿಟ್ಟೆ, ಬಟ್ ನನಗೆ ಕ್ಯಾರೆಟು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅನ್ನಿಸ್ತು. ಸೊ ಅದಕ್ಕೆ ಕ್ಯಾರೆಟನ್ನು ತೆಗೆದು ನಾನು ಅದ್ರ ಬದಲು ಪುದೀನನ್ನು ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕ್ಯಾರೆಟನ್ನು ಇನ್ನೊಂದು ಕಂಟೈನರಲ್ಲಿ ಹಾಕಿ ಇಡ್ತಿದ್ದೀನಿ. ನಮ್ಮ ಮನೇಲಿ ನಮ್ಮಪ್ಪ ಯಾವಾಗಲೂ ಅಷ್ಟೇ ಡೈಲಿ ಎದ್ದ ತಕ್ಷಣವೇ ಸ್ಪ್ರೌಟ್ಸ್ ತಿಂತಾರೆ, ಬಿಸಿನೀರು ಕುಡ್ದಾದ್ಮೇಲೆ, ನಾಷ್ಟಕ್ಕಿಂತ ಮುಂಚೆ. ಸೊ ಅಮ್ಮ ಯಾವಾಗಲೂ ಮೊಳಕೆ ಕಾಳನ್ನ ಯಾವಾಗಲೂ ಇದು ಸ್ಟೋರೇಜ್ ಇಟ್ಕೊಂಡೇ ಇರ್ತಾರೆ ಡೈಲಿ ಅಪ್ಪ ತಿನ್ನೋದ್ರಿಂದ. ಸೊ ಅದೆಲ್ಲ ಮೊಳಕೆ ಕಾಳನ್ನು ನಾನು ಒಂದೊಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ಅದನ್ನು ಸ್ಟೋರೇಜ್ ಮಾಡ್ಕೊತಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಥರ ನಾವು ಆಫೀಸ್ಗೆ ಹೋಗೋರು ಯಾರಾದರೂ ಮನೇಲಿದ್ದರೆ ನಾವು ಈ ಥರ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಮ ಫ್ರಿಜ್ಜೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ಲಸ್ ಬೇಗ ಎತ್ಕೊಳ್ಳೋಕ್ಕೆ ನಮ್ಗೆ ಈಸಿ ಅನಿಸುತ್ತೆ ಅಡುಗೆಗಲ್ವಾ. ಸೊ ಈ ಥರ ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ನಿಮಗಿಷ್ಟ ಆದರೆ ನನ್ನ ಚಾನಲ್ನ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಕೂಡ ಮಾಡಿ. ಟಾಟಾ, ಬಾಯ್, ಟೇಕ್ ಕೇರ್.